Hello children, welcome to my YouTube channel Saraswati Academy. So ಇಲ್ಲಿ ನೋಡಿ children, place value ಈ ಕೊಟ್ಟಿರೋ ನಂಬರ್ ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ. ಫಸ್ಟ್ ಇವು ಪ್ರತಿಯೊಂದು ಡಿಜಿಟ್ ನ ತಗೊಳ್ಳಿ. ನಾನು ರೈಟ್ ಇಂದ ಲೆಫ್ಟ್ ಗೆ ಹೋಗ್ತಿದ್ದೇನೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 4, ಇಲ್ಲಿ 4 ಅನ್ನೋ ಡಿಜಿಟ್ ಒನ್ಸ್ ಪ್ಲೇಸ್ ಅಲ್ಲಿ ಇದೆ. ಸೊ ಅದರ ಪ್ಲೇಸ್ ವ್ಯಾಲ್ಯೂ 4 ಆಯ್ತು. ಪ್ಲೇಸ್ ವ್ಯಾಲ್ಯೂ ಆಫ್ 3 ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ. ಸೊ ಅದರ ಪ್ಲೇಸ್ ವ್ಯಾಲ್ಯೂ 30. ಪ್ಲೇಸ್ ವ್ಯಾಲ್ಯೂ ಆಫ್ 2 100 ಪ್ಲೇಸ್ ಅಲ್ಲಿ ಇದೆ. ಸೊ ಅದರ ಪ್ಲೇಸ್ ವ್ಯಾಲ್ಯೂ 200. Then next place value of 1, ಇದರದ್ದು ನೀವು ಹೇಳಿ ನೋಡೋಣ. ಫಸ್ಟ್ ಈ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿ ಇದೆ? ಒನ್ಸ್, ಟೆನ್ಸ್, 100, 1000 ಪ್ಲೇಸ್ ಅಲ್ಲಿ ಇದೆ. ಸೊ ಅದು ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ? ವೆರಿ ಗುಡ್. ಇನ್ನು 1000 ಹೇಗೆ? ಡಿಜಿಟ್ 1 ಇದೆ, 1000 ಪ್ಲೇಸ್ ಅಲ್ಲಿ ಇದೆ. ಸೊ ಅದು 1000 ಆಯ್ತು. ಇದು ಪ್ಲೇಸ್ ವ್ಯಾಲ್ಯೂ ಹೀಗೆ ಬರೆಯುತ್ತಾರೆ. ಪ್ಲೇಸ್ ವ್ಯಾಲ್ಯೂ ಬರೆಯೋದನ್ನ ಗೊತ್ತಾಯ್ತಾ? ಓಕೆ, ಇನ್ ನೆಕ್ಸ್ಟ್ ಹೋಗೋಣ. ಫೇಸ್ ವ್ಯಾಲ್ಯೂ. ಕ್ಲಾಸ್ ಕೇಳುವಾಗ ಮಲ್ಕೋಬೇಡಿ ಚಿಲ್ಡ್ರನ್ಸ್. ಮತ್ತೆ ಹಾಗೆ ಕ್ಲಾಸ್ ಕೇಳ್ತಾ ಕೇಳ್ತಾ ಏನಾದ್ರೂ ತಿನ್ಬೇಡಿ. ಕ್ಲಾಸ್ ಅನ್ನೇ ಕೇಳಬೇಕು, ತಿನ್ಕೋತ್ ಕೂಡ್ಬಾರ್ದು. ಹಾ, ಫೇಸ್ ವ್ಯಾಲ್ಯೂ ನೋಡೋಣ. ಪ್ಲೇಸ್ ವ್ಯಾಲ್ಯೂ ಆಯ್ತು. ಈ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಏನೂ ಇಲ್ಲ. ಫೇಸ್ ವ್ಯಾಲ್ಯೂ ಅಂದ್ರೆ ಏನಿದೆ? ಈಗ ಒಂದ್ ನಂಬರ್ ತಗೊಳ್ಳಿ. ಈ ನಂಬರ್ದು ಇವು ಡಿಜಿಟ್ಸ್ ಏನಿವೆ ಅಲ್ವಾ, ಇವೆ ಏನಾಗ್ತದೆ? ಫೇಸ್ ವ್ಯಾಲ್ಯೂ ಏನಾಗ್ತದೆ? ಈ ನಂಬರ್ ಅಲ್ಲಿ ಡಿಜಿಟ್ಸ್ ಏನಿದಾವೆ ಅಲ್ವಾ, ಅವೇ ಡಿಜಿಟ್ ಫೇಸ್ ವ್ಯಾಲ್ಯೂ ಆಗ್ತದೆ. ಸೊ ಈ ನಂಬರ್ ಅಲ್ಲಿ ಡಿಜಿಟ್ಸ್ 1 2 3 ಇವೆ. ಸೊ 3 ಅನ್ನೋ ಡಿಜಿಟ್ ಫೇಸ್ ವ್ಯಾಲ್ಯೂ 3. 2 ಅನ್ನೋ ಡಿಜಿಟ್ ಫೇಸ್ ವ್ಯಾಲ್ಯೂ 2. 1 ಅನ್ನೋ ಡಿಜಿಟ್ ಫೇಸ್ ವ್ಯಾಲ್ಯೂ 1. ಈಗ ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ಹೇಳ್ತೀರಾ ನೀವು? ಹೇಳಿ ನೋಡೋಣ. ಈಗ ಒಂದು ಕ್ವಶನ್ ತಗೊಳ್ಳಿ. 887 ಅಂತ ತಗೊಳ್ಳಿ. ಇದ್ರ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ಎರಡು ಹೇಳಿ ನೋಡೋಣ. ನಾನು 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಸೊ ನೀವು ಸಾಲ್ವ್ ಮಾಡ್ಬೇಕು. ಮಾಡ್ತೀರಿ? ಮಾಡಿ ಹೇಳಿ ಆನ್ಸರ್ ಏನ್ ಬರ್ತದೆ ಅಂತ. ರೈಟ್. ಫೇಸ್ ವ್ಯಾಲ್ಯೂ ಏನಾಗ್ತದೆ? 7 7, 8 8. ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ? 7 ಒನ್ಸ್ ಪ್ಲೇಸ್ ಅಲ್ಲಿ ಇದೆ. ಸೊ 7 ಆಯ್ತು. 8 ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ. ಸೊ ಅದು 80 ಆಯ್ತು. ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ? ಪ್ಲೇಸ್ ವ್ಯಾಲ್ಯೂ ಆಫ್ 7 ಏನಾಗ್ತದೆ ಅಂದ್ರೆ 7 ಆಗ್ತದೆ. ಹೇಗೆ? ಒನ್ಸ್ ಪ್ಲೇಸ್ ಅಲ್ಲಿ ಇದೆ. ಸೊ 7 into 1 7. Place value of 8.
8 ಅನ್ನು ಡಿಜಿಟ್ ಪ್ಲೇಸ್ ವ್ಯಾಲ್ಯೂ ಟೆನ್ಸ್ ಪ್ಲೇಸ್ ಅಲ್ಲಿದೆ. ಸೊ ಅದು 8 ಇಂಟು 10 80. Face value of 7 digit itself. ಡಿಜಿಟ್ ಯಾವ್ದಿದೆ ಅದೇ ಅದರ ಫೇಸ್ ವ್ಯಾಲ್ಯೂ ಆಗ್ತದೆ. ಫೇಸ್ ವ್ಯಾಲ್ಯೂ ಆಫ್ 8 ಏನಾಗ್ತದೆ 8 ಡಿಜಿಟ್ ಇಟ್ ಸೆಲ್ಫ್. ಹಾ, ಸೊ ಹಾಗಾದ್ರೆ ಡೆಫಿನಿಷನ್ ಹೇಳ್ತೀರಾ ನನ್ ಜೋಡೆ? ಫೇಸ್ ವ್ಯಾಲ್ಯೂ ಏನಂತ ಹೇಳಿ ನೋಡೋಣ. ಹೇಳಿ ಹೇಳಿ ಏನಾಗ್ತದೆ ಫೇಸ್ ವ್ಯಾಲ್ಯೂ ಅಂದ್ರೆ? ಗುಡ್ ಡಿಜಿಟ್ ಇಟ್ ಸೆಲ್ಫ್. ಇನ್ನು ಡಿಜಿಟ್ ಇಟ್ ಸೆಲ್ಫ್ ಇನ್ನ ನಂಬರ್. ಮ್ಯಾಮ್, ಕೊಟ್ಟಿರೋ ನಂಬರ್ ಅಲ್ಲಿ ಯಾವ ಡಿಜಿಟ್ ಇದೆ ಅಲ್ವಾ ಅದೇ ಆ ಡಿಜಿಟ್ ಫೇಸ್ ವ್ಯಾಲ್ಯೂ ಆಗ್ತದೆ. Digits itself in a given number. ಕೊಟ್ಟಿರೋ ನಂಬರ್ ಅಲ್ಲಿ ಡಿಜಿಟ್ ಯಾವ ಇದೆ ಅಲ್ವಾ, ಸೊ ಯಾವ ಡಿಜಿಟ್ ಇದೆ ಅದರ ಫೇಸ್ ವ್ಯಾಲ್ಯೂ ಅದೇ ಆಗ್ತದೆ. 1 ಇದ್ರೆ 1, 2 ಇದ್ರೆ 2, 3 ಇದ್ರೆ 3. ಇದು ಫೇಸ್ ವ್ಯಾಲ್ಯೂ. ಸೊ ನಾನು ಈಗ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ನೀವು ಮನೆಯಲ್ಲಿ ಸಾಲ್ವ್ ಮಾಡ್ಬೇಕು. ಮಾಡ್ತೀವಿ? ಓಕೆ, ಸೊ ತಗೊಳ್ಳಿ ಹಾಗಾದ್ರೆ HW ಹೋಮ್ವರ್ಕ್ ನ ತಗೊಳ್ಳಿ. ಏನು? ರೈಟ್ ಅ ಪ್ಲೇಸ್ ವ್ಯಾಲ್ಯೂ and face value of given numbers. ಕೊಟ್ಟಿರೋ ನಂಬರ್ದು ಫೇಸ್ ವ್ಯಾಲ್ಯೂ ಮತ್ತೆ ಪ್ಲೇಸ್ ವ್ಯಾಲ್ಯೂನ ಬರೆಯಬೇಕು. ಬರೀತೀರಲ್ವಾ? ಹೇಳಿ, ಬರೀತೀರಲ್ವಾ? ಓಕೆ. ನಂಗೆ ಇವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕೊಟ್ಟಿರೋ ಹೋಮ್ವರ್ಕ್ದು ನೀವು ಆನ್ಸರ್ಸ್ ನ ಹೇಳ್ಬೇಕು. ಹೇಳ್ತೀರಿ ತಾನೆ? ಓಕೆ. ಝೀರೋದು ಝೀರೋನೇ ಆಗ್ತದೆ. ಇದನ್ನ ನೀವು ಇದು 8 ಕ್ವಶನ್ ನೀವು ನನ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರದ್ದು ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ಏನಾಗ್ತದೆ ಅಂತ ನೀವು ಹೇಳ್ಬೇಕು. 8 ಕ್ವಶನ್ ಅಂಡ್ ಸೆಕೆಂಡ್ ಕ್ವಶನ್ ಇವು ಎರಡರದ್ದು ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ಏನಾಗ್ತದೆ ಅಂತ ಹೇಳ್ಬೋದು. ನೀವು ಇದನ್ನ ನೀವು ಬರಿತೀರಿ. ಸೊ ಇದನ್ನ ನೀವು ನನ್ಗೆ ಹೇಳ್ಬೇಕು. ಹೇಳ್ತೀರಿ? ಓಕೆ. ಇದಿಷ್ಟು ಹೋಮ್ವರ್ಕ್.
ಇದನ್ನ ನೀವು ಮನೆಯಲ್ಲಿ ಸಾಲ್ವ್ ಮಾಡಬೇಕು. ಸೊ ಬನ್ನಿ ಚಿಲ್ಡ್ರನ್ಸ್, ಈಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳುತ್ತೇನೆ ನಿಮ್ಗೆ. ಗಮನ ಕೊಟ್ಟು ಕೇಳಿ. ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂದ್ರೆ ಝೀರೋ. ಝೀರೋ ಅಂದ್ರೆ ಏನು ಹೇಳಿ? ಝೀರೋ ಅಂದ್ರೆ ಗುಡ್. ಝೀರೋ ಅಂದ್ರೆ ಏನು? ನಥಿಂಗ್. ಏನು? ನಥಿಂಗ್. ಝೀರೋ ಏನ್ ರಿಪ್ರೆಸೆಂಟ್ ಮಾಡ್ತದೆ ಹೇಳಿ ನೋಡೋಣ. ಝೀರೋ ಏನ್ ತೋರಿಸ್ತದೆ ಹೇಳಿ ನೋಡೋಣ. ಏನ್ ತೋರಿಸ್ತದೆ? ರೈಟ್. ಝೀರೋ ಏನ್ ತೋರಿಸ್ತದೆ? ಅಬ್ಸೆನ್ಸ್ ಆಫ್ ಥಿಂಗ್ಸ್. ಥಿಂಗ್ಸ್ ಅಂದ್ರೆ ವಸ್ತುಗಳು. ವಸ್ತುಗಳು ಅಬ್ಸೆಂಟ್ ಇವೆ ಅಂತ ತೋರಿಸ್ತದೆ. ಅಂದ್ರೆ ವಸ್ತುಗಳು ಯಾವೂ ಇಲ್ಲ ಅಂತ ತೋರಿಸ್ತದೆ. ಹೇಗೆ? ಒಂದು ಎಕ್ಸಾಂಪಲ್ ತಗೊಳ್ಳಿ. ಝೀರೋ ಪೆನ್ಸ್. ಇಲ್ಲಿ ಏನಾಯ್ತು? ಝೀರೋ ಪೆನ್ಸ್ ಅಂದ್ರೆ ಪೆನ್ಸ್ ಯಾವೂ ಇಲ್ಲ ಅಂತ ಅರ್ಥ ಆಯ್ತು. ಪೆನ್ಸ್ನೇ ಇಲ್ಲ ಅಂತ ಅರ್ಥ ಆಯ್ತು. ಝೀರೋ ಅಂದ್ರೆ ನಥಿಂಗ್. ಝೀರೋ ಏನ್ ತೋರಿಸ್ತದೆ? ಅಬ್ಸೆನ್ಸ್ ಆಫ್ ಥಿಂಗ್ಸ್. ಇಟ್ ಶೋಸ್ ಆರ್ ಶೋಸ್ ಅಂದ್ರನು ಒಂದೇ, ರಿಪ್ರೆಸೆಂಟ್ ಅಂದ್ರನು ಒಂದೇ, ಡಿನೋಟ್ಸ್ ಅಂದ್ರನು ಒಂದೇ. Represents absence of objects. Objects ಅಂದ್ರನು ಒಂದೇ, ಥಿಂಗ್ಸ್ ಅಂದ್ರನು ಒಂದೇ. ಝೀರೋ ಅಂದ್ರೆ ನಥಿಂಗ್. ಇದು ಏನ್ ಶೋ ಮಾಡ್ತದೆ? ಅಬ್ಸೆನ್ಸ್ ಆಫ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್. ವಸ್ತುಗಳನ್ನ, ಯಾವ ವಸ್ತುಗಳು ಇಲ್ಲ ಅಂತ ಹೇಳ್ತದೆ ಇದು. ಸೊ ಇದು ಝೀರೋ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೀವೀಗ ಮನೆಯಲ್ಲಿ ನಾನು ಏನ್ ಹೇಳಿದ್ದೇನೆ ಅಲ್ವಾ, ಅದನ್ನೆಲ್ಲ ರಿಕಾಲ್ ಮಾಡ್ಬೇಕು. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀರಲ್ವಾ? ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.